ಅಂತೂ ಇಂತೂ ಈ ವರ್ಷದ ಕೊನೆಯ ತಿಂಗಳಿಗೆ ಕಾಲಿಟ್ಟಾಯಿತು. ಇನ್ನೇನು ಕೆಲವೇ ದಿನಕ್ಕೆ ಡಿಸೆಂಬರ್ ಕೂಡ ಮುಗ್ದೋಗುತ್ತೆ. 2025 ಮುಗಿದು 2026 ಶುರುವಾಗುತ್ತೆ. ದಿನಗಳು ಅದೆಷ್ಟು ಬೇಗ ಉರುಳೋಗ್ತಿದೆ, ವರ್ಷಗಳು ಅದೆಷ್ಟು ಬೇಗ ಕಳೆದೋಗ್ತಿದೆ. ನಮ್ಮ ಆಯಸ್ಸಲ್ಲಿ ಅರ್ಧ ಆಯಸ್ಸನ್ನು ಕಳೆದಾಯಿತು. ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿತಾಯಿತು. ನಮ್ಮ ಜೀವನದಲ್ಲಿ ಕಲ್ತಿರೋ ಅಷ್ಟು ದಿನಗಳನ್ನು ಒಂದ್ಸತಿ ನೆನೆಸ್ಕೊಂಡಾಗ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀವಿ, ಮುಗ್ಗರಿಸಿದ್ದೀವಿ, ಎಡವಿದ್ದೀವಿ, ಎದ್ದು ನಿಂತ್ಕೊಂಡಿದ್ದೀವಿ, ಖುಷಿ ಪಟ್ಟಿದ್ದೀವಿ, ಖುಷಿ ಪಡಿಸಿದ್ದೀವಿ, ಬೇಕಾದಷ್ಟು ಕಲ್ತಿದ್ದೀವಿ ಅಂತ ಅನ್ಸತ್ತೆ. ಒಂದ್ಸತಿ ಹಿಂದೆ ತಿರುಗಿ ನೋಡಬೇಕು, ನಂತರ ಮುಂದೆ ಹೋಗೋ ದಾರಿನ ನಾವೇ ಆರಿಸ್ಕೋಬೇಕು. ಬೆಳಗ್ಗೆ ಹೊತ್ತು ಸೂರ್ಯೋದಯ ಆ ಕಡೆ ಆಗುತ್ತೆ. ಆ ಕಡೆ ತೆಂಗಿನ ಮರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ತೆಂಗಿನ ಮರದ ಮೇಲ್ಗಡೆಯಿಂದ ಸೂರ್ಯೋದಯ ಆಗುತ್ತೆ. ಈ ಕಡೆ ಸೂರ್ಯಾಸ್ತ. ಇದೆರಡೂ ಕೂಡ ನೋಡೋಕೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬೆಳಗ್ಗೆ ಹೊತ್ತು ಕೆಲವೊಮ್ಮೆ ಬರ್ತೀನಿ, ಆವಾಗ ಆ ಕಡೆ ಸೂರ್ಯ ಉದಯ ಆಗೋದು ಕಾಣಿಸುತ್ತೆ, ಪಕ್ಷಿಗಳೆಲ್ಲ ಹಾರ್ಕೊಂಡು ಹೋಗೋದು ಕಾಣಿಸುತ್ತೆ. ಸಂಜೆ ಹೊತ್ತು ಇಷ್ಟೊತ್ತಲ್ಲಿ ಬಂದರೆ ಸೂರ್ಯಾಸ್ತನೂ ನೋಡ್ಬೋದು, ಪಕ್ಷಿಗಳು ವಾಪಸ್ ಬರೋದನ್ನು ನೋಡ್ಬೋದು, ಶಬ್ದ ಕೇಳಿಸ್ಕೋಬೋದು. ಒಂಥರ ಪ್ರಶಾಂತವಾಗಿರುತ್ತೆ ಇದೆರಡೂ ಸಮಯ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದೆ ನನ್ನ ನೆಕ್ಸ್ಟ್ ವ್ಲಾಗ್ ಮೆನೋಪಾಸ್ ಬಗ್ಗೆ ಇರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ನನಗೆ ಅದಕ್ಕೆ ಶೂಟ್ ಮಾಡೋಷ್ಟು ಸಮಯ ಸಿಕ್ಕಿಲ್ಲ. ಈ ವೀಕ್ ಪೂರ್ತಿಯಾಗಿ ತುಂಬ ಬ್ಯುಸಿ ಇದ್ದೆ. ಸಾಕಷ್ಟು ವಿಷಯಗಳನ್ನ ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸಾಯಂಕಾಲ ಆಗಿದ್ದರಿಂದ ನೆಕ್ಸ್ಟ್ ಡೇ ಬೆಳಗ್ಗೆಗೆ ತಿಂಡಿಗೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿಟ್ಟಿದ್ದೆ. ಅದನ್ನು ಇವತ್ತು ಗ್ರೈಂಡರಲ್ಲಿ ರುಬ್ಕೋತಾ ಇದ್ದೀನಿ. ಗ್ರೈಂಡರ್ ಯೂಸ್ ಮಾಡೋದೇ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಹೆವಿ ಇರುತ್ತೆ. ಎತ್ಕೊಂಡು ಬಂದು ಕಿಚನಲ್ಲಿ ಇಟ್ಕೋಬೇಕು, ಮತ್ತು ರುಬ್ಬಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಅದ್ರ ಜಾಗಕ್ಕೆ ಇಡಬೇಕು. ಅದರದ್ದೇ ಆದಂಥ ಒಂದೇ ಜಾಗ ಇಟ್ಕೊಂಡಿದ್ರೆ ನಮಗೆ ಇದನ್ನೆಲ್ಲ ಪ್ರತಿದಿನ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಬಟ್ ನನ್ನ ಅಡುಗೆ ಮನೆ ತುಂಬ ಚಿಕ್ಕದಿರೋದ್ರಿಂದ ಯುಟಿಲಿಟಿ ಏರಿಯಾದಲ್ಲಿ ನಾನು ಇದನ್ನು ಇಟ್ಟಿರ್ತೀನಿ. ತುಂಬ ದಿನದ ನಂತರ ಇವತ್ತು ಹಿಟ್ಟು ರುಬ್ಬೋದಕ್ಕೆ ತೆಗೆದಿದ್ದೆ. ಏನಂದರೆ ಗ್ರೈಂಡರಲ್ಲಿ ರುಬ್ಬುವಂಥ ಹಿಟ್ಟಲ್ಲಿ ಮಾಡುವಂಥ ಇಡ್ಲಿ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲಲ್ಲಿ ರುಬ್ಬಿದಾಗ ಹೇಗಿರುತ್ತೋ ಹಾಗೆ. ನಾವು ಮಿಕ್ಸಿನಲ್ಲಿ ಇಮ್ಮಿಡಿಯೇಟಾಗಿ ರುಬ್ಕೋಬೋದು ಅಂತ ಏನು ಮಾಡ್ತೀವಿ, ಯಾವಾಗಲೂ ಮಿಕ್ಸಿಲೇ ರುಬ್ಬಿಡ್ತೀವಿ. ಸೊ ಎಷ್ಟು ಸಮಯ ತೊಗೊಂಡು ನಾವು ಅಡುಗೆಗಳನ್ನ ಮಾಡ್ತೀವಿ ಅಷ್ಟು ರುಚಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಚಳಿಗಾಲ ಶುರುವಾಗಿರೋದ್ರಿಂದ ಫರ್ಮೆಂಟೇಷನ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಹಿಡಿಯುತ್ತೆ. ನಾನು ಸ್ವಲ್ಪ ಬೇಗನೆ ರುಬ್ಬಿಟ್ಟೆ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ. ಯೂಶ್ವಲಿ ಬೇರೆ ಟೈಮಲ್ಲಿ ರಾತ್ರಿ ಹೊತ್ತು ಉಪ್ಪು ಹಾಕಲ್ಲ, ಬೆಳಗ್ಗೆ ತಿಂಡಿ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ತೀನಿ. ಆದರೆ ಫರ್ಮೆಂಟೇಷನ್ ಬರಬೇಕು ಅಂದರೆ ರಾತ್ರಿನೇ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಫರ್ಮೆಂಟೇಷನ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ದೋಸೆ ಮಾಡಿದ್ದೀನಿ. ದೋಸೆ ಇಡ್ಲಿ ಎರಡೂ ಕೂಡ ಒಂದೇ ಹಿಟ್ಟಲ್ಲಿ ಮಾಡ್ಕೋಬೋದು. ಹಿಟ್ಟು ರುಬ್ಬುವಂಥ ಮೆಥಡ್ ಕರೆಕ್ಟಾಗಿರಬೇಕು. ಉದ್ದಿನಬೇಳೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಕ್ಕಿ ರುಬ್ಬುವಾಗ ಸ್ವಲ್ಪ ಲೈಟಾಗಿ ಸ್ವಲ್ಪ ರಫ್ನೆಸ್ ಇರಬೇಕು. ಆ ಥರ ಇದ್ದರೆ ಇಡ್ಲಿ ದೋಸೆ ಎರಡೂ ಮಾಡ್ಕೋಬೋದು. ಸೊ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಹರ್ಷಿತ್ಗೆ ಇಡ್ಲಿ ಇಷ್ಟ, ಪ್ರಿಯಂಗೆ ದೋಸೆ ಇಷ್ಟ. ಹಾಗಾಗಿ ನಾನು ಹಿಟ್ಟು ರುಬ್ಬುವಾಗ ಯಾವಾಗಲೂ ಎರಡಕ್ಕೂ ಆಗೋ ರೀತಿಯಲ್ಲೇ ರುಬ್ಬಿಡ್ತೀನಿ. ಇವತ್ತು ಕೂಡ ಇಬ್ಬರು ಮಕ್ಕಳದು ಬೇರೆ ಬೇರೆ ತಿಂಡಿ ರೆಡಿ ಮಾಡಿದ್ದೀನಿ. ಹರ್ಷಿತ್ಗೆ ದೋಸೆ ಮತ್ತು ಚಟ್ನಿ ರೆಡಿ ಮಾಡಿಕೊಟ್ಟೆ. ಪ್ರಿಯನ್ಗೆ ಬೆಳಗ್ಗೆ ಹೊತ್ತು ಈ ಥರದ ಲೈಟ್ ಬ್ರೇಕ್ಫಾಸ್ಟ್ ತೊಗೋತಾಳೆ, ಅಥವಾ ಪ್ರೋಟೀನ್ ಹೆಚ್ಚಾಗಿರೋದು ತೊಗೋತಾಳೆ. ಸ್ಟಿರ್ ಫ್ರೈಡ್ ವೆಜಿಟೇಬಲ್ಸ್ ಮತ್ತು ಮೊಟ್ಟೆ ಅಥವಾ ಗೆಣಸು ಇಂಥದ್ದು ಮಾತ್ರ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಲ್ಲಿ ಇರುತ್ತೆ. ಸುಮಾರು ದಿನಗಳಿಂದ ಪ್ರಿಯಾ ಯೋಗ ಕ್ಲಾಸ್ಗೆ ಹೋಗ್ತಿರೋದ್ರಿಂದ ಸಾಕಷ್ಟು ಡಯೆಟ್ಟೆಲ್ಲ ಫಾಲೋ ಮಾಡ್ತಿದ್ದಾಳೆ. ನಿಮಗೆ ಗೊತ್ತಿರೋ ಹಾಗೆ 2 ವರ್ಷ ಯಾವುದೇ ಡಯೆಟ್ ಇರಲಿಲ್ಲ. ಹಾಗೆ ಬರೀ ಮನೆಗೆ ಬರೋದು, ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಮತ್ತು ಹೋಗಿ ಆಫೀಸ್ ಕೆಲಸ ಮಾಡೋದು ಇಷ್ಟೇ ಇರ್ತಿತ್ತು. ತುಂಬಾ ಅವಳದು ಹೆಲ್ತ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗಿತ್ತು. ಬೆನ್ನೋವು, ಕಾಲು ನೋವು ಇದೆಲ್ಲ ಹೇಳ್ತಾ ಇದ್ಲು. ಹಾಗಾಗಿ ಯೋಗ ಕ್ಲಾಸ್ಗೆ ಜಾಯಿನ್ ಆಯಿದ್ಲು. ನನ್ನ ತಮ್ಮನೇ ಯೋಗ ಇನ್ಸ್ಟ್ರಕ್ಟರ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು 5:30 ಇಂದ 6:30 ಕ್ಲಾಸಸ್ ಎಲ್ಲ ಇರುತ್ತೆ. ನೀವು ಬೇಕಾದ್ರೆ ಜಾಯಿನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ತಮ್ಮನ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಕೇಳಿಕೊಂಡು ನೀವು ಜಾಯಿನ್ ಆಗ್ಬೋದು. ಇದೇ ನಂದು ಊಟ. ಮಾಮ ಕರೆಕ್ಟು. ಪ್ರಿಯಾ ಇವಾಗ ನನ್ನ ತಮ್ಮನ ಕ್ಲಾಸ್ ಜಾಯಿನ್ ಆಗಿದ್ದಾಳೆ ಬೆಳಗ್ಗೆ ಹೊತ್ತು. ಇದು ಯೋಗ ಕ್ಲಾಸ್ಗೆ 5 to 6:30. 5:30 to 6:30. ಹೆಂಗೆ ಅನಿಸ್ತಿದೆ ಬಾಡಿ ಪೈನ್ ಎಲ್ಲ?
ಬಾಡಿ ಪೇನ್ ಇದೆ, ಇನ್ನು 4 days ಅಲ್ವಾ ಆಗಿರೋದು ಜಾಯ್ನ್ ಆಗಿ. ಬಟ್ ಬೇಗ ಎದ್ದೇಳ್ತಾ ಇರೋದ್ರಿಂದ ಚೆನ್ನಾಗಿದೆ. ಮಧ್ಯಾಹ್ನ ಸ್ವಲ್ಪ ನಿದ್ದೆ ಬರುತ್ತೆ, ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಗುಡ್. ಈ ಗ್ಯಾಪಲ್ಲಿ ಅಂದರೆ ಈ ಕೆಲಸದ ಬ್ಯುಸಿನಲ್ಲಿ ಹರ್ಷಿತ್ ಬರ್ಡೇ ಬ್ಲಾಗ್ ಕೂಡ ನಾನು ಮಾಡೋಕ್ಕಾಗಲಿಲ್ಲ. November 7th ಹರ್ಷಿತ್ ಬರ್ಡೇ ಆಗೋಯ್ತು. ಯಾವುದೋ ಸೆಲೆಬ್ರೇಷನ್ ಏನು ಮಾಡಲಿಲ್ಲ. ಹರ್ಷಿತ್ಗೂ ಇದು ಇಷ್ಟ ಇರಲಿಲ್ಲ. ಸುಮ್ಮನೆ ಸಿಂಪಲಾಗಿ ಒಂದು ಪುಟ್ಟದೊಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಸೊ ಅವತ್ತು ಅವ್ನಿಗೇನು ಇಷ್ಟ ಇರುತ್ತೋ ಅದನ್ನು ಮಾತ್ರ ನಾನು ಅವತ್ತು ಕುಕಿಂಗ್ ಮಾಡಿ ಕೊಟ್ಟಿದ್ದೆ. ಹ್ಯಾಪಿ ಬರ್ಡೇ. ಬರ್ಡೇ ಸ್ಪೆಷಲ್ ಹರ್ಷಿಗೆ ಇಷ್ಟ ಆಗಿರೋದು ಇವತ್ತು ಹರ್ಷಿತ್ ಬರ್ಡೇ ಸ್ಪೆಷಲ್ ಅಂತ ಮಾಡಿದ್ದು ಗುಲಾಬ್ ಜಾಮೂನ್. ಅವ್ನು ಸ್ವೀಟ್ ಅಂತ ಇಷ್ಟಪಡೋದು ಇದು ಒಂದನ್ನೇ, ಹಾಗಾಗಿ ಸ್ವಲ್ಪ ಜಾಸ್ತಿನೇ 2 ದಿನ 3 ದಿನ ಇದನ್ನು ಇಟ್ಕೊಂಡು ತಿಂದರು. ಜಾಮೂನ್ ಮಾಡಿದ್ದೆ, ಹಾಗೆ ಅವ್ನಿಗೆ ತುಂಬ ಇಷ್ಟ ಆಗಿರುವಂಥ ಮಟನ್ ಕರಿ ಮತ್ತು ಪರಾಠ. ಇದು ಇವತ್ತು ಮಧ್ಯಾಹ್ನ ಅಂದರೆ ಅವನಿಗೆ ಬರ್ಡೇ ದಿನ ಮಾಡಿದಂಥ ಮಧ್ಯಾಹ್ನದ ಲಂಚ್. ತಿಂಡಿ ಇವತ್ತು ಸ್ವೀಟು ಮತ್ತು ಖಾರ ಪೊಂಗಲ್ ಮಾಡೋಣ ಅಂತ ಹೆಸರುಬೇಳೆ ಅಕ್ಕಿ 2 ಕೂಡ ಸಮ ಪ್ರಮಾಣದಲ್ಲಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಹಾಕಿದ್ದೀನಿ. ಇದು ಕಣ್ಣಾಳ್ತಿನಲ್ಲಿ ನೀರು ಹಾಕ್ತಾ ಇದ್ದೀನಿ. ಸುಮಾರು ನೀವು ಎಷ್ಟು ಅಕ್ಕಿ ಬೇಳೆ ತೊಗೊಂಡಿದ್ರೆ ಅದಕ್ಕೆ 3 ಅಥವಾ 3.5 ಪಟ್ಟಷ್ಟು ನೀರು ಹಾಕಿ ಮೊದಲು ಇದನ್ನು ಒಂದು 2-3 ವಿಸಿಲ್ ಕೂಗಿಸ್ಕೋಬೇಕು. ಇವತ್ತಿನ ದಿನವೇ ನಾನು ಕುಕಿಂಗ್ ಚಾನಲ್ಗೂ ಮತ್ತೊಂದು ರೆಸಿಪಿ ಶೂಟ್ ಮಾಡ್ತಾಯಿದ್ದೆ, ಅದು ಗಾರ್ಲಿಕ್ ಚಟ್ನಿ. ಇದಂತೂ ಅದೆಷ್ಟು ರುಚಿಯಾಗುತ್ತೆ ಅಂದರೆ ಒಂದು ಸತಿ ನೀವು ಈ ಚಟ್ನಿ ತಿಂದುಬಿಟ್ರೆ ಬೇರೆ ಯಾವ ಚಟ್ನಿಯೂ ನಿಮಗೆ ನೆನಪಿಗೆ ಬರೋಲ್ಲ. ಸೊ ಇದನ್ನೇ ಎಲ್ಲದಕ್ಕೂ ತಿನ್ನಬೇಕು ಅನಿಸುತ್ತೆ. ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗೋಯಿತು. ಸೊ ಸುಮಾರು ದಿನ ಇಟ್ಕೊಂಡು ಕೂಡ ತಿನ್ಬೋದು. ಈ ಫುಲ್ ರೆಸಿಪಿ ನಾನು ನನ್ನ ಕುಕ್ಕಿಂಗ್ ಚಾನಲ್ ಅಂದರೆ ಅಮ್ಮನ ಅಡುಗೆ ಬೈ ಸುಜಿ ಚಾನಲಲ್ಲಿ ಹಾಕಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಕ್ಕಿ ಬೇಳೆ 2 ಒಟ್ಟಿಗೆ ಬೇಯಿಸ್ಕೊಂಡು ಇದರಲ್ಲಿ ಸ್ವೀಟು ಮತ್ತು ಖಾರ ಪೊಂಗಲ್ಗೆ ಡಿವೈಡ್ ಮಾಡ್ಕೋಬೋದು. ಮೊದಲದಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಒಂದು ಬಾಣಲಿನಲ್ಲಿ ಒಂದು 3/4 ಕಪ್ ಅಷ್ಟು ಬೆಲ್ಲದ ಪುಡಿ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಫಸ್ಟ್ ಇದನ್ನು ಕರಗಿಸ್ಕೊಳ್ಳೋಣ. ಹಾಗೆ ಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಳ್ಳೋದ್ರಲ್ಲಿ ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಸೊ ಬೆಲ್ಲದ ಜೊತೆಗೆ ಇದು ಬೇಯಿಸ್ಕೊಂಡಿರೋಂಥ ಅಕ್ಕಿ ಬೇಳೆನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ಸ್ಟೆಂಟಾಗಿ 2 ಒಟ್ಟಿಗೆ ನಾವು ಮಾಡ್ಕೋಬೋದು. ಸ್ವಲ್ಪ ಅದು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿದ್ದೀನಿ, ಅಥವಾ ಫ್ರೆಶ್ ಕಾಯಿ ತುರಿ ಹಾಕ್ಕೋಬೋದು. ಲಾಸ್ಟಲ್ಲಿ ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಹಾಗೆ ಪಚ್ಚಕರ್ಪೂರ ಏಲಕ್ಕಿ ಪುಡಿ ಇದೆಷ್ಟು ಹಾಕಿದ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ನಾನಿಲ್ಲಿ ಏಲಕ್ಕಿ ಪುಡಿ ಹಾಕಲಿಲ್ಲ, ಬರೀ ಪಚ್ಚಕರ್ಪೂರ ಮಾತ್ರ ಹಾಕಿದ್ದೀನಿ. ನೋಡಿ, ಇನ್ಸ್ಟೆಂಟಾಗಿ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು. ಇದು ಆರ್ತಾ ಹೋದಂಗೆ ಗಟ್ಟಿನೂ ಆಗುತ್ತೆ. ಈ ಕನ್ಸಿಸ್ಟೆನ್ಸಿನೆಲ್ಲ ಇರಬೇಕು. ಖಾರ ಪೊಂಗಲ್ಗೆ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕಾಳು ಮೆಣಸು, 2-3 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಗೋಡಂಬಿ, ಹಾಗೆ ಹುರಿದು ಸಿಪ್ಪೆ ತೆಗೆದಿರೋಂಥ ಸ್ವಲ್ಪ ಕಡಲೆಬೀಜ ಹಾಕಿದ್ದೀನಿ. ಇದು ಆಪ್ಷನಲ್. ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಹೊತ್ತನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಅಂತೇನಿಲ್ಲ, ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡ ನಂತರ ಇದನ್ನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಅಕ್ಕಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಾವಿನ್ನು ಸ್ವಲ್ಪ ನೀರು ಹಾಗೆ ರುಚಿಗೆ ಉಪ್ಪು ಹಾಕಿ ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಸೊ ಇದು ಇನ್ಸ್ಟೆಂಟಾಗಿ 2 ಒಟ್ಟಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಒಂದು ವಿಧಾನದಲ್ಲಿ ಮಾಡ್ಕೋಬೋದು. 1 ಪಾಟ್ ಪೊಂಗಲ್ ಅಂದರೆ ಫಸ್ಟೇ ಒಗ್ಗರಣೆ ಮತ್ತು ಅಕ್ಕಿ ಬೇಳೆ ಎಲ್ಲ ಹಾಕಿ ಒಟ್ಟಿಗೆ ಕೂಗಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ನಾನಿಲ್ಲಿ ಸ್ವೀಟ್ ಮತ್ತು ಖಾರ 2 ಒಟ್ಟಿಗೆ ಮಾಡೋದಕ್ಕೋಸ್ಕರ ನಾನು ಹೀಗೆ ಅಕ್ಕಿ ಬೇಳೆ ಬೇಯಿಸ್ಕೊಂಡು ನಂತರ ಸಪ್ರೇಟಾಗಿ ಸ್ವೀಟು ಮತ್ತು ಖಾರ ಪೊಂಗಲ್ ಮಾಡಿದ್ದೀನಿ. ಈ ವೆದರ್ಗೆ ಬೆಳಗ್ಗೆ ಹೊತ್ತು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. I don't think it is like this. It is something else. ಇವತ್ತು ಸಿಟ್ಟು ಬಂದು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಕಾರ್ ನೋಡಿ ಹೀಗಾಗಿದೆ ಅಂತ. ರೋಡ್ ರಿಪೇರಿ ಅಂತ ಅನ್ನೋ ಹೆಸರಲ್ಲಿ ಸುಮಾರು ಈಗಾಗಲೇ 5 ತಿಂಗಳು ಮೇಲಾಯಿತು. ಇದುವರೆಗೂ ಇನ್ನೂ ರೋಡ್ ಕೆಲಸ ಮುಗ್ದಿಲ್ಲ. ಕಾರ್ ಒಂದ್ಸತಿ ಕ್ಲೀನ್ ಮಾಡಿ ಒಳಗೆ ಹೋಗಿ ಮತ್ತೆ ಹೊರಗೆ ಬಂದು ನೋಡೋಷ್ಟರಲ್ಲಿ ಇಷ್ಟೇ ಧೂಳಿರುತ್ತೆ. ತುಂಬ ಕೋಪ ಬಂದು ನಾನಿವತ್ತು ಕಾರ್ ವಾಷರ್ನ ತರಿಸ್ಬೇಕಾಯ್ತು. ಸೊ ಕೈಯಲ್ಲಿ ನಾವು ಎಷ್ಟು ಒರೆಸಿದ್ರೂ ಕೂಡ ಧೂಳು ಹೋಗಲ್ಲ. ಹಾಗೆ ಕಾರ್ ವಾಶ್ ಮಾಡಿಸ್ಕೊಂಡು ಬಂದು ನಿಲ್ಲಿಸಿದ್ರು ಕೂಡ ಮತ್ತೆ ಅಷ್ಟೇ ಧೂಳಿರುತ್ತೆ.
ಹಾಗಾಗಿ ಪ್ರತಿದಿನ ಆಗಾಗ ಧೂಳು ಕ್ಲೀನ್ ಮಾಡಲಿಕ್ಕೆ ಅಂತಲೇ ಕಾರ್ ವಾಷರ್ ತರಿಸ್ದೆ. ಅಷ್ಟೇ ಅಲ್ಲ, ಮನೆ ಬಾಗಿಲಲ್ಲೂ ಕೂಡ ಧೂಳು ಅದೆಷ್ಟು ಬರ್ತಿರುತ್ತೆ. ವೆಹಿಕಲ್ ತುಂಬ ಓಡಾಡೋದ್ರಿಂದ ಮಣ್ಣು ರೋಡ್ ಆಗಿರೋದ್ರಿಂದ ತುಂಬ ಧೂಳು. ಸೊ ಈ ರೋಡ್ ರಿಪೇರಿ ಕೆಲಸ ಮುಗಿಯೋವರೆಗೂ ನನಗೆ ಡಬಲ್ ಕೆಲಸ ಅಂತಲೇ ಹೇಳ್ಬೋದು. ಪ್ರತಿದಿನ ಆ ಧೂಳು ಕ್ಲೀನ್ ಮಾಡೋದೇ ಹೋಗಿದೆ, ಮನೆ ಒಳಗಡೆ ಹೊರಗಡೆ ಇದೆಲ್ಲ. ಸೊ ಇವತ್ತು ಸಿಟ್ಟು ಬಂದು ದುಡ್ಡು ಖರ್ಚು ಮಾಡೋ ಹಾಗೆ ಆಯಿತು. ಎಕ್ಸ್ಟ್ರಾ ಖರ್ಚು ಇದೆಲ್ಲ. ಕಾರ್ ನೋಡೋಕ್ಕಾಗ್ತದೆ, ನಾನಿವತ್ತು ಕಾರ್ ವಾಷರ್ನ ತರಿಸ್ಬೇಕಾಯ್ತು. ಹೆಂಗಿತ್ತು ಕಾರ್ ವಾಶ್ ಮಾಡಿದ್ದು? ಹೆಂಗಿತ್ತಲ್ಲ, ಹೆಂಗೆ ಧೂಳು ಆಗ್ತಿದೆ ಅಂದರೆ ದಿನ ನಮಗೆ ಸಿಟ್ಟು ಬಂದ್ಬಿಟ್ಟಿತ್ತು. ಕಾರ್ ವಾಶ್ ಕೊಟ್ಟರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಏನೇ ಧೂಳಾಗಿರುತ್ತೆ, ಅಷ್ಟು ಧೂಳಿಗೆಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಪ್ರಿಯಿಂದ ಕಾರ್ ವಾಶ್ ಮಾಡಿದ್ದು. ನೀರು ಖಾಲಿ ಆಗಿದೆ ಬಕೆಟಲ್ಲಿ. ಬಟ್ ಇನ್ನೊಂಚೂರು ಆ ಕಡೆ ಇಲ್ಲೆಲ್ಲಾದ್ರೂ ಪ್ಲಗ್ ಮಾಡ್ಕೊಂಡು ಹಾಕಬೇಕು. ಅಮೇಝಿಂಗ್. ಸೊ ಇದ್ರ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಇದು ಕೊಲಾಬ್ರೇಷನ್ ಖಂಡಿತ ಅಲ್ಲ. ಸೊ ನಮ್ಮ ಹತ್ರ ಇದೆ ಫಸ್ಟು ವಾಷರ್ ಹಾಳಾಯಿತು, ಹಾಗಾಗಿ ಇವಾಗ ಇನ್ನೊಂದು ಹೊಸದಾಗಿ ತರಿಸಿದ್ದೆ. ಅದು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಟ್ರಯಲ್ ಮಾಡಿ ಟೆಸ್ಟ್ ಮಾಡಿದ್ದಾಯಿತು. ಇವತ್ತು ಸಡನ್ನಾಗಿ ಅಪ್ಪ ಅಮ್ಮನೂ ಬಂದರು. ಹೀಗೆ ನಾನು ಪ್ರಿಯ ಇಬ್ಬರು ಸೇರಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ವಿ. ಸೊ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಬಂದರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೆಳಗಡೆ ಹೋಗಿದ್ದು. ಮಧ್ಯಾಹ್ನ ಸುಮಾರು 12:30ವರೆಗೂ ನಾವು ಕೆಳಗಡೆನೇ ಇದ್ವಿ. ಅಷ್ಟರಲ್ಲಿ ಅಪ್ಪ ಅಮ್ಮ ಬಂದರು. ಅವ್ರು ಬಂದ ಮೇಲೆ ಬಂದು ಮತ್ತೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ದೆ. ಬೆಳಿಗ್ಗೆ ಮಾಡಿದಂಥ ಸ್ವೀಟ್ ಪೊಂಗಲ್ ಸ್ವಲ್ಪ ಆಯಿತು. ಇದ್ರ ಜೊತೆಗೆ ಎಗ್ ಕರಿ, ಹಾಗೆ ನಮ್ಮ ತಂದೆಗೆ ಒಂದು ಚಿಕನ್ ರೆಸಿಪಿ ತುಂಬ ಇಷ್ಟ, ಪೆಪ್ಪರ್ ಚಿಕನ್, ಅದು ಮಾಡಿದ್ದೆ. ಹಾಗೆ ಚಪಾತಿ, ಸ್ವಲ್ಪ ರೈಸ್ ಇದೆಲ್ಲ ಮಾಡಿದ್ದೆ. ಊಟ ಮಾಡಿಕೊಂಡು ಅವರು ಕಾಂತಾರ ಮೂವಿ ನೋಡಿರಲಿಲ್ಲ. ಇವತ್ತು ಟಿ ವಿನಲ್ಲಿ ಕಾಂತಾರ ಮೂವಿ ಹಾಕಿದ್ವಿ. ಅದನ್ನು ನೋಡಿ ಸಂಜೆವರೆಗೂ ಮಕ್ಕಳ ಜೊತೆಗಿದ್ದು ನಂತರ ಸಂಜೆ ವಾಪಸ್ ತಮ್ಮನ ಮನೆಗೆ ಹೊರಟರು. ಚಿಕ್ಕದ್ರಲ್ಲಿ ಆಟ ಆಡ್ತಾ ಇರ್ತೀವಿ, ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ. ಫ್ರಿಡ್ಜ್ ಕಾಯ್ತಾ ಕೂತ್ಕೊಂಡಿದ್ದಾನೆ. ಫ್ರಿಡ್ಜ್ ಯಾರು ಓಪನ್ ಮಾಡ್ತಾರೋ ಅವ್ರ ಹತ್ರ ಇಸ್ಕೊಂಬೇಡ ಅಂತ. ಈ ವಾರ ತುಂಬ ಬ್ಯುಸಿ ಇದೆ ಅಂತ ಹೇಳಿದ್ನಲ್ಲ, ಅದು ಕಾರಣ ಏನಂದರೆ ನಮ್ಮ ಮೊದಲ ಸ್ಟಾಲ್ ಹಾಕಿದ್ವಿ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಕೂಡ ಪ್ರಿಪ್ರೇಷನ್ ಮಾಡಿಕೊಂಡೆ. ಎಲ್ಲ ಮಸಾಲೆಗಳನ್ನು ಹೊಸದಾಗಿ ಫ್ರೆಶ್ ಆಗಿಯೇ ಮಾಡ್ಕೊಂಡು ತೊಗೊಂಡು ಹೋಗಬೇಕು ಅಂತನೋ ಇಂಟೆನ್ಷನಿಂದ. ಸೊ ಈ ಸ್ಟಾಲ್ ಅನುಭವನೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ, ಯಾವ ರೀತಿ ಇದಕ್ಕೆ ನಾವು ತಯಾರಿ ಮಾಡಿದ್ವಿ ಅಂದರೆ ಇದ್ರ ಬಗ್ಗೆ ಯಾವುದೇ ನಮಗೆ ನಾಲೆಡ್ಜ್ ಇಲ್ಲ. ಸೊ ಸ್ಟಾಲ್ ಅಂದರೆ ಹೇಗಿರುತ್ತೆ, ನಾವೇನು ಮಾಡಬೇಕು, ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಅಥವಾ ಏನು ತೊಗೊಂಡು ಹೋಗಬೇಕು, ಯಾವುದೇ ನನಗೆ ಅನುಭವ ಇಲ್ಲ. ಇದು ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್. ಅದಕ್ಕೋಸ್ಕರ ನಾನು ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೆ. ಜೊತೆಗೆ 2 ಡೇಸ್ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ. ರಾತ್ರಿ ಎಲ್ಲ ಎಚ್ಚರಾಗ್ತಿತ್ತು ಆ ಸ್ಟಾಲ್ಗೆ ನಾನು ಪ್ರಿಪೇರ್ ಆಗಬೇಕು ಅಂತ ಹೇಳಿ. ಸೊ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇದನ್ನೆಲ್ಲ ತಯಾರಿ ಮಾಡಿಕೊಂಡು ಹೋದೆ. ಸುಮಾರು 2 ದಿನ 3 ದಿನ ನಾನು ಪ್ರಿಪ್ರೇಷನ್ ಮಾಡಿದೆ. ನನಗೆ ಯಾರೇ ವರ್ಕರ್ ಇಲ್ಲ, ನಾನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಹೋಗಿದ್ದು. ಎಲ್ಲನೂ ಫ್ರೆಶ್ ಆಗೇ ಇತ್ತು. ಯಾರಿಗೂ ಪ್ಯಾಕೆಟ್ ಮೇಲೆ ನಮ್ಮ ಮಸಾಲ ಪ್ರಾಡಕ್ಟ್ ಹೇಗಿದೆ ಅಂತ ಅನ್ನೋದು ಗೊತ್ತಾಗಲ್ಲ. ಅದ್ರ ಒಳಗಡೆ ಹೇಗಿದೆ ಅಂತ ಅನ್ನೋದನ್ನು ನಾವು ರುಚಿ ತೋರಿಸ್ದಾಗಲೇ ಗೊತ್ತಾಗೋದು. ನಾನು ವಿಡಿಯೋ ನೋಡಿರೋಂಥ ಸುಮಾರು ಜನ ವ್ಯೂವರ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪ್ರಾಡಕ್ಟ್ನ ತರಿಸ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಸತಿ ಬೈ ಮಾಡಿದವರು ರಿಪೀಟೆಡ್ ಕಸ್ಟಮರ್ಸ್ ನಮ್ಮ ಹತ್ರ ತುಂಬ ಜನ ಇದ್ದಾರೆ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಡ್ತಿದ್ದಾರೆ. ಆದರೆ ನಾವು ಹೋಗ್ತಿರೋಂಥ ಈ ಸ್ಟಾಲ್ ಪ್ಲೇಸ್ ಏನಿದೆ ತುಂಬ ಹೊಸದು. ನಾನು ಯಾರು ಅಂತಲೇ ಗೊತ್ತಿಲ್ಲದೇ ಇರುವಂಥ ಈ ಜಾಗದಲ್ಲಿ ಹೋಗಿ ನನ್ನ ಪ್ರಾಡಕ್ಟ್ನ ನಾನು ಸೇಲ್ ಮಾಡಬೇಕು ಅಂತಂದರೆ, ಅಂದರೆ ಸೆಲ್ ಮಾಡಬೇಕು ಅಂದರೆ ನನ್ನ ತಯಾರಿನೂ ಅದೇ ಥರ ಫ್ರೆಶ್ ಆಗಿರಬೇಕು ಅಂತ ಅಂದ್ಕೊಂಡು ನಾನು ಪ್ರಿಪ್ರೇಷನ್ ಮಾಡ್ಕೊಂಡು ತೊಗೊಂಡು ಹೋದೆ. ಸೊ ಹೋಗಬೇಕಾದ್ರೆ ನಾನು ಮತ್ತು ಪ್ರಿಯಾ ಇಬ್ಬರೇ ಹೊರಟ್ವಿ. ಹರ್ಷಿತ್ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀಯಾನೆ, ಅವನಿಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತನೋ ಕಾರಣಕ್ಕೆ ಅವ್ನು ನಾನು ಬರೋಕ್ಕಾಗಲ್ಲಮ್ಮ, ನಾನು ಬೇಕಾದ್ರೆ ನಿಮಗೆಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವನೇ ಎಲ್ಲ ಕಾರಲ್ಲಿ ಲೋಡ್ ಮಾಡಿ ಪೆಟ್ರೋಲ್ ಹಾಕಿಸ್ಕೊಂಡು ಬಂದು ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ. ಪ್ರಿಯಾನೇ ಡ್ರೈವ್ ಮಾಡಿದ್ಲು. ಕಾರ್ ತುಂಬ ನಾವು ನಮ್ಮ ವಸ್ತುಗಳನ್ನೆಲ್ಲ ತುಂಬಿಸ್ಕೊಂಡು ಸ್ಟಾಲ್ಗೆ ಹೋಗ್ತೀವಿ. ಹಾಗೆ ಹೋಗ್ತಿರೋಂಥ ಜಾಗ ಹೊಸದಾಗಿರೋದ್ರಿಂದ ನಮ್ಮ ಬ್ರ್ಯಾಂಡ್ ಯಾವುದು, ಹಾಗೆ ನಾವೇನು ಮಾಡ್ತಿದ್ದೀವಿ, ಏನು ಸೆಲ್ ಮಾಡ್ತಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನಮ್ಮದೇ ಒಂದು ಬ್ಯಾನರ್ ಕೂಡ ಪ್ರಿಪೇರ್ ಮಾಡಿಸ್ಕೊಂಡು ಹೋದ್ವಿ.
ಅವರು 9 ಗಂಟೆಗೆ ಸ್ಟಾಲ್ ಓಪನ್ ಆಗುತ್ತೆ, ನೀವು 7 ಗಂಟೆಗೆಲ್ಲ ಇಲ್ಲಿ ಇರಬೇಕು ಅಂತ ಹೇಳಿದರು. ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ಕಾಫಿ ಕುಡಿದು ತಿಂಡಿನೂ ತಿಂದಿರಲಿಲ್ಲ. ಸೊ ಬೆಳಗ್ಗೆನೇ ನಾನು ಪ್ರಿಯ ಹೊರಟ್ವಿ. ನಮಗೆ ಇಲ್ಲಿಂದ ಹೋಗಲಿಕ್ಕೆ ಸುಮಾರು ಒಂದು 30 ಕಿಲೋಮೀಟರ್ಸ್ ಅವೇನಲ್ಲಿ ಸ್ಟಾಲ್ ಇತ್ತು. ಸೊ ಅಲ್ಲಿಗೆ ಹೋಗೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ, ಟ್ರಾಫಿಕ್ ಇರ್ಬೋದು ಅಂತ ಅನ್ನೋ ಕಾರಣಕ್ಕೆ ಅರ್ಲಿ ಮಾರ್ನಿಂಗೆ ನಾನು ಪ್ರಿಯ ಇಬ್ಬರು ಹೊರಟ್ವಿ. ನಮ್ಮದು ಬೋರ್ಡ್ ಮಾಡಿಸಿದ್ದೀವಿ ಫಸ್ಟ್ ಟೈಮ್. ಬೆಸಿಜಿ ಬೋರ್ಡ್ ರೆಡಿ ಆಗಿದೆ. ಸ್ಟಾಲ್ ಫಸ್ಟ್ ಟೈಮ್ ಹಾಕ್ತಾಯಿದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್, ಝೀರೋ ನಾಲೆಡ್ಜ್. ಆಮೇಲೆ ಏನು ಹೇಳ್ತಾರೆ, ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಏನಿಲ್ಲ, ಯಾವ ಥರ ಇರುತ್ತೆ ಅಂತ ನೋಡೋಣ ಹೇಗೋಗುತ್ತೆ ಅಂತ. ಎಲ್ಲ ಇವಾಗ ಇನ್ನೂ ಬಂದು ಅರೇಂಜ್ ಮಾಡ್ಕೊತಿದ್ದಾರೆ. ತುಂಬ ಚಿಕ್ಕ ಸ್ಟಾಲ್ ಇದು, ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಇದೊಂದು ಸ್ಟಾಲ್ ಮಾಡಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಪ್ಲಸ್ ಕಸ್ಟಮರ್ ಅಂತಲೇ ಹೇಳ್ಬೋದು. ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಅವ್ರಿಗೆ ತುಂಬ ಇಷ್ಟ ಆಗಿ ಈ ಥರದೊಂದು ಆಪರ್ಚುನಿಟಿ ಇದೆ, ನೀವು ಬಂದು ಸ್ಟಾಲ್ ಹಾಕಿ ಅಂತ ಹೇಳಿ ಎಲ್ಲ ಸ್ವಲ್ಪ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಪುಟ್ಟ ಟೇಬಲ್ ಕೊಟ್ಟಿದ್ದಾರೆ, ಇಷ್ಟರಲ್ಲಿ ನಾವೆಲ್ಲ ಅರೇಂಜ್ ಮಾಡ್ಕೋಬೇಕು. ಸೊ ಒಂದು ಸ್ವಲ್ಪ ಎಲ್ಲ ಸ್ಟಾಕೆಲ್ಲ ಇಲ್ಲಿ ಇಟ್ಕೊಂಡು ಇಲ್ಲಿ ಏನಿದೆ ನಮ್ಮ ಹತ್ರ ಅದನ್ನು ಮಾತ್ರ ಇಲ್ಲಿ ಡೆಮೋಗೆ ಇಟ್ಟಿದ್ದೀವಿ. ನಮ್ಮ ಮೊದಲ ಸ್ಟಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಸ್ಟಾಲ್ ಹಾಕಿದ್ರೆ ನಾನು ಹೇಗಿರಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಜನರ ಜೊತೆಗೆ, ಹಾಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕು ಅಂತನ್ನೋ ಒಂದು ಹೊಸ ಅನುಭವ ಸಿಕ್ತು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಮುಖ್ಯವಾಗಿ ವೀರೇಂದ್ರ ಹೆಗ್ಡೆ ಅವರ ಮಗಳು ಶ್ರದ್ಧಾ ಪಟೇಲ್ ಅವರ ಪರಿಚಯ ಆಯಿತು. ಎಲ್ಲ ಸ್ಟಾಲ್ಗೂ ವಿಸಿಟ್ ಮಾಡಿದ್ರು. ಹಾಗೆ ನಮ್ಮ ಸ್ಟಾಲ್ ಹತ್ರನೂ ನಿಂತ್ಕೊಂಡು ಏನೇನು ಮಾಡಿದ್ದೀರಾ, ಏನೇನಿದೆ, ಏನು ಮಾಡ್ತಿದ್ದೀರಾ ಅಂತೆಲ್ಲ ಡೀಟೇಲ್ ಆಗಿ ಕೇಳಿದ್ರು. ಹಾಗೆ ನಮ್ಮ ಬಿಸ್ನೆಸ್ ಕಾರ್ಡ್ನ ಕೇಳಿ ಇಸ್ಕೊಂಡ್ರು. ಸೊ ಖುಷಿ ಆಯಿತು. ಒಬ್ಬ ಹೊಸ ಗಣ್ಯ ವ್ಯಕ್ತಿ ಜೊತೆಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದಾಗಲಿ ಅಥವಾ ಅವ್ರು ನಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ನಮ್ಮ ಕಾರ್ಡ್ ಇಸ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು. ಸೊ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಇದೊಂದು ಪುಟ್ಟದೊಂದು ಏನೋ ಸ್ಟಾಲ್ ಹಾಕ್ಸಿದ್ದು, ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಕೂಡ ಅವ್ರಿಗೆ ಥ್ಯಾಂಕ್ ಯು ಹೇಳಿದೆ. ಅವ್ರದ್ದೇ ಒಂದು ಏನು ಪ್ರೋಗ್ರಾಮ್ ಇಲ್ಲಿ ಕಂಡಕ್ಟ್ ಮಾಡಿದರು. ಆ ಪ್ರೋಗ್ರಾಮಲ್ಲಿ ನಮ್ಮದೊಂದು ಸ್ಟಾಲ್ ಹಾಕಲಿಕ್ಕೆ ಒಂದು ಅವಕಾಶ ಇತ್ತು. ಇದೇ ರೀತಿ ನಮ್ಮ ಥರನೇ ಸುಮಾರು ಸ್ಟಾಲ್ಗಳಲ್ಲಿ ಬಂದಿತ್ತು. ಇಳಕಲ್ ಸೀರೆ ಅವ್ರಂತ ಇವರು ಸುಮಾರು ನನಗೆ ಬಂದು ವಿಡಿಯೋ ಮಾಡಿ ಅಂತ ಹೇಳಿ ವಿಡಿಯೋ ಮಾಡಿಸ್ಕೊಂಡ್ರು. ಹಾಗೆ ಇವರೇನೋ ಇಳಕಲ್ ಸೀರೆ ಇವರೇ ನೇಯ್ತಾರಂತೆ. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಜನ ಇವ್ರ ಹತ್ರ ಇಳಕಲ್ ಸೀರೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿ ಸುಮಾರು ಸೀರೆಗಳನ್ನೆಲ್ಲ ತೋರಿಸಿದ್ರು. ಸೊ ನಿಮ್ಗೇನಾರ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಯರ್ಸ್, ಇವತ್ತಿನ ಈ ಹೊಸ ಎಕ್ಸ್ಪೀರಿಯನ್ಸ್ ಜೊತೆಗೆ, ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇನ್ನೂ ಸಾಕಷ್ಟು ವಿಷಯಗಳು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕಿದೆ. ಸೊ ಇದೇ ರೀತಿ ಪ್ರೀತಿ ಕೊಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಅಷ್ಟೇ ಕೇಳ್ಕೊತೀನಿ. ಹೋಗ್ಬರಲಾ?